ಯಾವುದು ಹಾಡಿದೆಯಲ್ಲ ಬ್ರೋ, ಯಾವುದು ಅದೇ ನನ್ನ ಬಿಟ್ಟು ನಿನ್ನ ಬಿಟ್ಟು, ಅದು ಯಾವುದೋ ಇದೆಯಲ್ಲ ಫಸ್ಟ್ ಲೈನು. ಹಾಂ, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲದ ಮೇಲೆ ನೀರ ಬಿಟ್ಟು ಬಂಡಿ ಹೋಗದು, ನನ್ನ ಬಿಟ್ಟು ನಿನ್ನ ಬಿಟ್ಟು ನನ್ನ ದೂರವಾ ಸಾಗದು. ಕರೆಕ್ಟಾ ಲಿರಿಕ್ಸು? ಅಲ್ಲಿ ನೋಡಿ ಬೋಟು ಫಿಶಿಂಗ್ ಮಾಡಕ್ಕೆ ಹೋಗ್ತಾ ಇದ್ದಾರೆ, ನೀರಲ್ಲಿ ದೂರ ಹೋಗ್ತಾ ಇದ್ದಾರೆ. ನಾನೇನು ಹತ್ರ ಬರ್ತಿದ್ದಾರೆ ಅಂದ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ನಪ್ಪ. ಅದು ಮೋಟಾರ್ದು ಅಲ್ಲ, ಕೈಯಲ್ಲಿ ಸ್ವಿಂಗ್ ಮಾಡೋದು. ಎಷ್ಟು ಶಕ್ತಿ ಇರಬೇಡ ಅವ್ರಿಗೆ. ಅಲ್ಲೇ ಹೀಗೆ ಹೊಡಿತಿದೆ, ಅವರು ಈ ಡೈರೆಕ್ಷನಲ್ಲಿ ಹೋಗ್ತಾ ಇದ್ದಾರೆ, ರಿವರ್ಸ್ ಡೈರೆಕ್ಷನಲ್ಲಿ. ಏನು ಪವರ್ ಇದೆಯೋ ಅವ್ರು ಡಬಲ್ ಪವರ್ ಆಗಬೇಕು ಅವರು, ಇಲ್ಲಾಂದರೆ ವಾಪಸ್ ಅಲೆಗೆ ಹೊಡ್ಕೊಂಬರುತ್ತೆ. ಇವರೆಲ್ಲ ಚಿಕ್ಕ ವಯಸ್ಸಿಂದನೇ ಅಭ್ಯಾಸ ಆಗಿರುತ್ತಲ್ಲ, ಇದು ಯಾವುದು ಮ್ಯಾಟ್ರ್ ಆಗಲ್ಲ ಅವ್ರಿಗೆ. ಎಲ್ಲ ಅಲ್ಲಲ್ಲೇ ಕೂತ್ಕೊಳ್ಳೋದು, ಮಲಗೋದು, ಪೋಸ್ ಕೊಡೋದು, ಫೋಟೋ ತಗೊಳ್ಳೋದು, ಅದೇ ಆಗೋಯ್ತು. ಅಲ್ಲಿ ಇಲ್ಲಿ ದೊಡ್ಡ ಬೋಟು ಬ್ರೋ, ಇಷ್ಟೊತ್ತು ಬೋಟೇ ಇರಲಿಲ್ಲ, ಇಲ್ಲಿಂದ ಬಂತು ನೋಡಿ, ಹೋಗ್ತಾ ಇದೆ. ಇದು ಮೋಟಾರ್ದು. ಆವಾಗಲೇ ಅಲ್ಲಿ ಹೋಗಿದ್ದು ನಾರ್ಮಲ್ಲು, ಕೈಯಲ್ಲಿ ಇದು ಮಾಡೋದು. ಎಲ್ಲ ಬಲೆ ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ಬೋಟ್ ಇದೆ, ಎಲ್ಲ ಬೋಟುಗಳು ಇಳಿತಾ ಇದೆ ಇವಾಗ. ಅಲ್ಲೇ ಬಲೆ ಹಾಕ್ಬಿಟ್ರು, ಇಲ್ಲೇ ಸಿಕ್ಬಿಡುತ್ತಾ? ಇಲ್ಲೇ ಬಲೆ ಹಾಕಿದ್ದಾರೆ ಇವಾಗ, ಅಥವಾ ಬಲೆ ಹಾಕಿರೋದು ತೆಗಿತಿದ್ದಾರಾ ನೋಡಿ. ಅಲ್ಲಿಂದ ಹಾಕೊಂಡು ಹೋಗಿದ್ದಾರೆ. ಇಲ್ಲ ಅಂದರೆ ನೀರಲ್ಲಿ ಬಿಟ್ಟು ನೀಟಾಗೆ ರೋಲ್ ಮಾಡೋಕ್ಕೇನಾದರೂ ಇದು ಮಾಡಿರ್ಬೇಕೇನೋ ಗೊತ್ತಿಲ್ಲ. ಅವರು ಸ್ಟ್ರಾಟಜಿಗೆ ಇವೆಲ್ಲ ಒಟ್ನಲ್ಲಿ ಸಕ್ಕತ್ತಾಗಿದೆಯಪ್ಪ. ಧನುಷ್ಕೋಟಿ ಬಿಟ್ಟು ಹೊರಗಡೆ ಹೋಗ್ಬೇಕಂತಲೇ ಅನ್ನಿಸ್ತಿಲ್ಲ ನನಗೆ. ಪಾಪ ಬಿಸಿಲು ನೋಡಿ ಹೆಂಗೆ ಬಂದಿದೆ. ಕ್ಯಾಮ್ರಾ ಅಂತೂ ಸಕ್ಕತ್ತಾಗಿದೆ. ನಿಮ್ಮ ಗುರು ವರ್ತು ಗುರು ದುಡ್ಡು ಕೊಟ್ಟಿರೋದಕ್ಕೆ. ಹಾಯ್ ಹಾಯ್ ಹೈ ಫೈ ಕಮಾನ್. ಎಲ್ಲ ಮುಗೀತು. ಇವಾಗ ರಿಟರ್ನ್ ಹೋಗ್ಬೇಕಪ್ಪ. ತುಂಬ ಪ್ಲೇಸಸ್ಗಳಿದೆ. ರಿಟರ್ನ್ ಹೋಗ್ತಾ ಇದ್ದೀವಿ ಧನುಷ್ಕೋಡಿಯಿಂದ. ನೋಡಿ ಕೋಸ್ಟ್ ಗಾರ್ಡ್ದು ಶಿಪ್ ಇದೆ, ಆರ್ಮಿದು. ಇಲ್ಲೇ ಇದು ಮಾಡಿದ್ದಾರೆ. ಐ ಥಿಂಕ್ ರೆಡಾರು ಅದು ಇದು ಸಮಥಿಂಗ್ ಏನೋ ಮಾಡ್ತಿರ್ಬೋದು. ಬಿಕಾಸ್ ಇದೆಲ್ಲ ಫಾರಿನ್ ಬಾರ್ಡರ್ಸ್ ಅಲ್ವಾ, ಸಿ ಬಾರ್ಡರ್ಸ್ ಇದೆಲ್ಲ. ಯಾರಾದರೂ ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ಅಂದ್ಬಿಟ್ಟು ಇದೊಂಥರ ರೆಡಾರ್, ಒಂಥರ ಎಲ್ಲ ಕಮ್ಯುನಿಕೇಷನ್ ಮಾಡೋಕ್ಕೆ ಇಲ್ಲಿಂದನೇ ಯಾರೋ ಬರ್ತಿದ್ದಾರೆ ನೋಡ್ಕೊಳ್ಳಿ ಅಂತ. ಈ ಕಡೆ ನೋಡಿದ್ರೆ ಫುಲ್ಲು ಅಲೆಗಳು ಸಾಕಾಗಿದೆ. ತುಂಬ ಚೆನ್ನಾಗಿದೆ. ಪಾಪ ಏನು ಹೊಡಿತಿದೆ ಅಲೆ. ಇವಾಗ ರಿಟರ್ನು ರಾಮೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೋಬೇಕು. ಗಲ್ಫ್ ಆಫ್ ಮನ್ನಾರ್ ಬಯೋಸ್ಫಿಯರ್ ರಿಸರ್ವ್ ವ್ಯೂ ಪಾಯಿಂಟು.
ವಾ, ಎಷ್ಟು ವರ್ಷದ ಹಳೆಯದ ಇದೆಲ್ಲ ಕಟ್ಟಿರೋದು. ಹಿಡ್ದೋಗಿದೆ ಎಲ್ಲ. ಗಾಡಿಗೆನ ಅದು ತುಕ್ಕು ಹಿಡಿದು ಬಿಡುತ್ತೆ. ಹಣ್ಣು ಹೊಡಿತ, ನೀರು ಥರ ಬರುತ್ತೆ. ಅಲ್ಲಿವರೆಗೂ ಹೊಡಿತಿದೆಯಾ? ಓಹೋ, ಏನು ಸಕ್ಕತ್ತಾಗಿದೆ. ಬಂತು ಜೋರಾಗಿ, ಅಲ್ಲಿ ಬಂತು ದೊಡ್ಡದಾಗಿ. ಹಿಂಗೆ ಬಂದು ಹಿಂಗೆ ಹೊಡಿಬೇಕು ಸೀ ಅಂತ. ಈಗ ಸಕ್ಕತ್ತಾಗಿದೆ. ಬಂತು ಇಲ್ಲಿ, ಎಷ್ಟು ದೊಡ್ಡದಾಗಿದೆ ಅಲ್ಲ. ನೋಡೋಣ ಮುಂದೆ. ಅಲ್ಲೇ ಅಬ್ಬಬ್ಬ, ಅಲ್ಲೇ ಇದು ನೋಡಿ. ರೆಕಾರ್ಡ್ ಮಾಡುವಾಗ ಬರಲ್ಲಪ್ಪ. ಇವಾಗ ಇಲ್ಲಿ ನಿಂತಿದ್ದೆ, ಇಲ್ಲಿ ಹೀಗೆ ಬಂದ್ಬಿಡೋದಾ? ಹೆಲ್ಮೆಟ್ ಒಳಗಡೆ ಎಲ್ಲ ಹೋಯ್ತು ನೀರು. ಅಲ್ಲೇ ಯಾವಾಗ ಜಾಸ್ತಿ ಬರುತ್ತೆ, ಯಾವಾಗ ಕಡಿಮೆ ಆಗೋದು ಗೊತ್ತಾಗಲ್ಲ. ರಾಮರ ದೇವಸ್ಥಾನ ಅಂತೆ ಇಲ್ಲಿ ಮಾಡಿದ್ದಾರೆ ಧನುಷ್ಕೋಡಿಯಲ್ಲಿ. ಏನೋ ವಿಶೇಷತೆ ಇರ್ಬೋದು ಈ ದೇವಸ್ಥಾನದ್ದು. ಬನ್ನಿ ಬ್ರೋ, ಹೋಗಿ ಬಂದು ಮಾಡೋಣ. ಕೋದಂಡರಾಮ ಟೆಂಪಲ್, ದಿಸ್ ಹೋಲಿ ಪ್ಲೇಸ್ ವೇರ್ ಲಾರ್ಡ್ ರಾಮ ಕಂಟಿನ್ಯೂಡ್ ಪಟ್ಟಾಭಿಷೇಕ ಆಫ್ ಏನೋ ಇದೆ, ವಿಬಿ ಬ್ರದರ್ ಆಫ್ ಕಿಂಗ್ ರಾವಣ. ಓ, ಆಫ್ಟರ್ ದ ಬ್ಯಾಟಲ್ ಅಗೈನ್ಸ್ಟ್ ರಾವಣ. ನೋಡಿ ಬ್ರೋ, ಅಂದರೆ ರಾವಣನ ಸಾಯಿಸಿದ್ಮೇಲೆ ಇಲ್ಲಿ ರಾವಣನ ತಮ್ಮಗೆ ಇಲ್ಲೇ ಪಟ್ಟಾಭಿಷೇಕ ಅಂತ ಮಾಡಿದ್ದು. ಪಟ್ಟಾಭಿಷೇಕ ಇಲ್ಲಿ ಮಾಡಿದ್ರಂತೆ ರಾವಣನ ಸಂಹಾರ ಆದಮೇಲೆ. ಸೂಪರ್. ಬನ್ನಿ ಬ್ರೋ, ಬೇಗ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ. ದರ್ಶನ ಆಯಿತು. ಇವಾಗ ರಾಮೇಶ್ವರ ಹೋಗ್ತಾ ಇತ್ತು. ಹೋಗಿ ಸ್ವಲ್ಪ ತಿಂಡಿ ತಿಂದು ಫ್ರೆಶಪ್ ಆಗಿ ತಿಂಡಿ ತಿಂದು ಆಮೇಲೆ ರಾಮೇಶ್ವರ ದೇವಸ್ಥಾನ ಅದು ಮುಗಿಸ್ಕೊಂಡು ಅಂಬೇಡ್ಕರ್ ಅವ್ರದ್ದು ಮ್ಯೂಸಿಯಂ ಇದೆ, ಅಲ್ಲಿಗೆ ಹೋಗೋದು. ಅದಾದಮೇಲೆ ಯಾವುದೋ ಬ್ರಿಡ್ಜ್ ಇದೆ ಅಂತ, ಆ ಬ್ರಿಡ್ಜ್ ಹೋಗೋದು. ಸೊ ಇವತ್ತಿನ ಪ್ಲಾನ್ ಇಷ್ಟಿದೆ. ಇಲ್ಲಿ ರಾಮೇಶ್ವರದ್ದು ನೋಡೋಣ ಎಷ್ಟೊತ್ತು ಆಗ್ಬೋದು ಏನಂತ. ನಾವಂತೂ ಮಧ್ಯಾಹ್ನದವರೆಗೂ ಆಗ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ದರ್ಶನ ಎಲ್ಲ ಮುಗೀತು. ಇವಾಗ ದೇವಸ್ಥಾನದಿಂದ ಹೊರಗಡೆ ಹೋಗ್ತಾಯಿದ್ದೀವಿ. ಬಟ್ ಆದರೆ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಖುಷಿ ಆಗ್ತಿದೆ. ಸಕ್ಕತ್ತಾಗಿದೆ ಆರ್ಕಿಟೆಕ್ಚರ್. ವಾವ್, ಇಲ್ಲಿಂದ ಅಲ್ಲಿವರೆಗೂ ರಾಮೇಶ್ವರಂ.
ತುಂಬ ಚೆನ್ನಾಗಿದೆ. ಬೆಂಗಳೂರಲ್ಲಿ ಸರ್ ಸ್ಟೇ ಆಗಿದ್ದು ನಾವು ಬೆಂಗಳೂರು ರಾಜಾಜಿನಗರಲ್ಲಿ. ನಿಮ್ಮದು ಸರ್? HSR. ನಾನು ಬೈಕ್ ರೈಡ್ ನಮ್ಮ ಮೀಟಿಯರ್ ಇದೆ. ಹೋಗ್ಬೇಕು ಅಂದರೆ ನಮ್ಮ ಫ್ರೆಂಡ್ಸ್ ಯಾರು ಸಿಕ್ಕಿಲ್ಲ. ಅದಕ್ಕೆ ಫ್ಯಾಮಿಲಿ ಜೊತೆ ಕಾರಲ್ಲಿ ಬಂದು. ಇಲ್ಲಿ ಜಾಸ್ತಿ ಕರ್ನಾಟಕ ಗಾಡಿಗಳೇ ಜಾಸ್ತಿ ಇಲ್ಲ. ಹೌದೌದು, ಕರ್ನಾಟಕದಲ್ಲಿ ತುಂಬ ಇರುತ್ತೆ. ಬೇರೆ ಎಲ್ಲ ದೂರ ಆಗುತ್ತಲ್ಲ, ಕರ್ನಾಟಕನೇ ಹತ್ರ ಆಗುತ್ತೆ. ಹೌದು, ಎಲ್ಲ ಅವೇ ಗಾಡಿಗಳು. ಊಟ ಆಯ್ತು ಸರ್? ಊಟ ಆಯ್ತು ಸರ್, ನಿಮ್ಮದು? ಹಾಂ ಆಯ್ತು, ಮುಗೀತು. ಎಲ್ಲೂ ಹೋಟ್ಲು ಸಿಕ್ಕಿಲ್ಲ, ನಾವು ಹುಡ್ಕೊಂಬಂದ್ವಿ, ಕೊನೆಗೆ ಸಿಕ್ಕಿಲ್ಲ. ನಿನ್ನೆ ನೈಟ್ ಬಂದ್ವಿ ಇಲ್ಲಿಗೆ, ಕ್ಲೋಸು ಅಂದರು. ಓಕೆ. ಅದಕ್ಕೆ ಇವಾಗ ಒಂದ್ಸರಿ ಟ್ರೈ ಮಾಡೋಣ ಅಂದ್ವಿ, ಚೆನ್ನಾಗಿತ್ತು ಮೀಲ್ಸು. ಚಪಾತಿ ಕೊಡಲ್ಲ ಇಲ್ಲೆಲ್ಲೂ. ಹೌದು, ಎಲ್ಲೂ ಕೊಡಲ್ಲ. ಸಾಂಬಾರು, ಪಲ್ಯ ಅದೆಲ್ಲ ಚೆನ್ನಾಗಿ ಕೊಡ್ತಾರೆ. ತರಕಾರಿ, ವೆಜಿಟೇಬಲ್ಸ್. ಈಗ ರೈಸು ಅಷ್ಟು ಅನ್ಲಿಮಿಟೆಡ್. ಅಲ್ಲಾದರೆ ಪ್ಲೇಟ್ ಮೀಲ್ಸು ಇದು ಫುಲ್ಲು. ಅದು ಒಂದು ಅಡ್ವಾಂಟೇಜ್. ಪಲ್ಯ, ಚಟ್ನಿ ಅದೆಲ್ಲ ಕೊಡ್ತಾರೆ. ಹೌದು. ಸೊ ಊಟ ಆಯ್ತು. ಇವಾಗ ಇದೆ ಶ್ರೀರಾಮ್ ಹೋಟೆಲ್ ಅಂತ. ರಾಮೇಶ್ವರಮ್ಗೆ ಬಂದರೆ ಇಲ್ಲಿಗೆ ಬನ್ನಿ, ತುಂಬ ಚೆನ್ನಾಗಿದೆ ಊಟ ಇಲ್ಲಿ. ಇವಾಗ ಮುಗಿಸ್ಕೊಂಡು ಸೀದಾ ಕನ್ಯಾಕುಮಾರಿ 300 ಕಿಲೋಮೀಟ್ರ್ ಇದೆ, 5 ಅವರ್ ತೋರಿಸ್ತಿದೆ. ಇವಾಗ ಬಿಟ್ಟರೆ ಒಂದು 8 ಗಂಟೆಗೆ ಸೇರ್ತೀವಿ. ಹೋಗೋ ದಾರಿ ಏನಾದಿದ್ರೆ ಅಪ್ಡೇಟ್ ಮಾಡ್ತೀನಿ. ನೋಡಿ, ಅಬ್ದುಲ್ ಕಲಾಂ ಮೆಮೋರಿಯಲ್ ಇದೆ, ಸಿಕ್ಕಾಪಟ್ಟೆ ರಶ್ ಇದೆ. ನಾವು ಆವಾಗಲೇ ಬೆಳಗ್ಗೆನೇ ಹೋಗಿ ಬಂದ್ವಿ ಅಲ್ಲಿಗೆ. ನೋಡಿ ಎಷ್ಟು ಚೆನ್ನಾಗಿದೆ. ಕೋಸ್ಟಲ್ ರೀಜನ್ ಜೀವನನೇ ಇಷ್ಟು. ಬೋಟು ಮನೆ ಅದು ಬಿಟ್ಟು ಏನಿಲ್ಲ. ಅವರು ಜೀವನ ಕಳೆದು ಬಿಡ್ತಾರೆ ಅಲ್ಲಿಗೆ. ನೋಡಿ, ಅದು ಹೊಸದು. ಆ ಹೊಸ ಬ್ರಿಡ್ಜು ಹೇಗೆ ಅಂದರೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಹತ್ತಿರ ಹೋಗಿ. ಇವಾಗ ಸದ್ಯಕ್ಕೆ ಟ್ರೈನು ಈ ಬ್ರಿಡ್ಜ್ ಮೇಲೆ ಹೋಗ್ತಿರೋದು. ಅದು ಹೊಸ ಬ್ರಿಡ್ಜು, ಅದಿನ್ನೂ ಸ್ಟಾರ್ಟ್ ಆಗಿಲ್ಲ. ಇವಾಗ ಟ್ರೈನ್ ಇದರಲ್ಲಿ ಹೋಗ್ತಾ ಇದೆ. ಸೊ ಇದೇನು ಅಂದರೆ ಬ್ರಿಡ್ಜು ಹೀಗಿರುತ್ತಲ್ಲ, ಟ್ರೈನ್ ಹೋಗ್ಬೇಕಾದ್ರೆ ಇರುತ್ತೆ. ಏನಾದರೂ ಬೋಟ್ ಹೋಗ್ಬೇಕಂದ್ರೆ ಹೀಗೆ ಓಪನ್ ಆಗುತ್ತೆ ಬ್ರಿಡ್ಜು. ಬಟ್ ಅಲ್ಲಿ ಮುಂದೆ ಏನಿದೆ ಅದು ಹೀಗೆ ಓಪನ್ ಆಗೋಲ್ಲ. ಈ ಬ್ರಿಡ್ಜ್ ಮೇಲಕ್ಕೆ ಹೋಗುತ್ತೆ. ಅಲ್ಲಿ ಆರೆಂಜ್ ಕಲರ್ ಇದೆಯಲ್ಲ, ಅದು ಕೆಳಗಡೆ ಬಂದಾಗ ಇದು ವೆಯ್ಟ್ ಅದು ಕೆಳಗಡೆ ಬರುತ್ತೆ, ಇದು ಮೇಲೆ ತಗೊಳುತ್ತೆ. ಇಲ್ಲಿ ನೋಡಿ ಬೋಟ್ ಹೋಗ್ತಾ ಇದೆ ಇವಾಗ. ಸೊ ಇದೆಲ್ಲ ಚಿಕ್ಕ ಬೋಟುಗಳು, ಇದೆಲ್ಲ ಈಸಿಯಾಗಿ ಹೊಟ್ಟೋಗುತ್ತೆ. ದೊಡ್ಡ ಬೋಟ್ ಬರುತ್ತಲ್ಲ, ಆ ದೊಡ್ಡ ಬೋಟ್ಗೆ ಏನಾಗುತ್ತೆ, ಸೀದಾ ಎತ್ತುತ್ತಾ ಇರೋದು ಮೇಲಕ್ಕೆ. ಇದು ನೋಡಿ, ಇಲ್ಲಿ ಮಧ್ಯ ಬ್ರೇಕ್ ಇದೆಯಲ್ಲ, ಹೀಗಿರೋದು ಹೀಗೆ ಓಪನ್ ಆಗುತ್ತೆ, ಎರಡು ಮೇಲಕ್ಕೆ ಎದ್ದಾಡುತ್ತೆ. ಅಲ್ಲಿ ನೋಡಿ ಸೀದಾ ಹಿಂಗೆ ಮೇಲಕ್ಕೆ ಎದ್ದಾಡುತ್ತೆ. ವೆಯ್ಟ್ ಇರುತ್ತಲ್ಲ, ಹಿಂದೆ ಎಲ್ಲ ವೆಯ್ಟ್ ಇರುತ್ತಲ್ಲ. ಸೊ ಅವರು ಮೋಟ್ ಇದು ಮಾಡಿದ ತಕ್ಷಣ ಈಗ ಸೀದಾ ಎದ್ದಾಡುತ್ತೆ. ಅವಾಗ ಮಧ್ಯದಲ್ಲಿ ಹಿಂಗೆ ಬೋಟ್ ಪಾಸ್ ಆಗುತ್ತೆ. ಅದಾದರೆ ಹಾಗಲ್ಲ. ಆ ಆರೆಂಜ್ ಕಲರ್ ಏನು ಕಾಣಿಸ್ತಿದೆ ನಿಮಗೆ, ಅದು ಈಗ ಕೆಳಗಡೆಗೆ ಬರುತ್ತೆ ಪಾಸ್ ಆಗುತ್ತೆ. ಎರಡು ಸೈಡು ಕೆಳಗಡೆಗೆ ಪಾಸ್ ಆದಾಗ ಮಧ್ಯದಿಂದ ಇದೇನಿದೆ ಈ ಬ್ರಿಡ್ಜು ಮಧ್ಯದಿಂದ ಹಿಂಗೆ ಎದ್ದಾಡುತ್ತೆ ಮೇಲಕ್ಕೆ. ಆ ಮೇಲಕ್ಕೆ ರೈಸ್ ಆದಾಗ ಬೋಟ್ ಹೋಗುತ್ತೆ. ಒನ್ಸ್ ಅದು ಕಂಪ್ಲೀಟಾಗಿ ಇನಾಗ್ರೇಷನ್ ಎಲ್ಲ ಆಗಿ ಫುಲ್ ಫ್ಲೆಡ್ಜಲ್ಲಿ ಏನಾದರೂ ವರ್ಕ್ ಸ್ಟಾರ್ಟ್ ಆದಾಗ ಇದನ್ನು ಡೆಮೊಲಿಷ್ ಮಾಡಾಕ್ತಾರೆ. ಇದಿರಲ್ಲ, ಇದು ನಮಗೆ ಮತ್ತೆ ಸಿಗಲ್ಲ ಅಲ್ಲಿ. ಇದು ತುಂಬ ಹಳೇದಿದು ನೋಡಿ, ಅಲ್ಲಿವರೆಗೂ ಇದೆ. ಇದೊಂದು ರಾಮೇಶ್ವರಂ ಒಂಥರ ಐಲ್ಯಾಂಡ್ ಥರ ಆಗೋಗಿದೆ ಇವಾಗೆಲ್ಲ. ಅದರಿಂದ ಐಲ್ಯಾಂಡ್ ಥರ ಆಗಿರೋದ್ರಿಂದ ಇವಾಗ ಬೈಕೆಲ್ಲ ಹೋಗೋಕ್ಕೆ ಹೆಂಗೋ ಬ್ರಿಡ್ಜೆಲ್ಲ ಇದೆ ಅಲ್ಲಿ. ಸೊ ಟ್ರೈನ್ ಪಾಸ್ ಆಗಬೇಕಲ್ಲ, ಟ್ರೈನ್ ಪಾಸ್ ಆಗಬೇಕಂದ್ರೆ ಈ ಥರ ಮಾಡಿದ್ದಾರೆ. ತುಂಬ ಹಳೇದು, ಸೂಪರ್. ಈ ಥರದ್ದೆಲ್ಲ ನಮ್ಮೂರ ಕಡೆ ಎಲ್ಲ ಸಿಗೋಲ್ಲ ಅಲ್ಲಿ. ಸೊ ಎಲ್ಲಿ ಸಿಗುತ್ತೋ ಅಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡಬೇಕಷ್ಟೆ. ನೋಡಿ, ಇಲ್ಲಿಂದ ಹೀಗೆ ಹೋಗಿದ್ದು ಬೋಟು ಅಲ್ಲಿ ಹೋಗ್ತಾ ಇದೆ. ಎಷ್ಟೊಂದು ಬೋಟುಗಳಿದೆ ಇಲ್ಲೆಲ್ಲ. ಇಷ್ಟೇ ಈ ಬ್ರಿಡ್ಜ್ ಈ ಥರನೇ ವರ್ಕ್ ಆಗೋದಿದು. ತುಂಬ ಚೆನ್ನಾಗಿದೆ ಇದು. ಹೊಸ ಟೆಕ್ನಾಲಜಿ ಯೂಸ್ ಮಾಡಿ ಇದು ಮಾಡಿದ್ದಾರೆ ಇವಾಗ.
ಅದು ಹೈವೇನೇ ಸಿಕ್ಕಿಲ್ಲಪ್ಪ ನಮಗೆ. ಯಾವ್ಯಾವುದೋ ಸಂಧಿಗಳಲ್ಲಿ ಬಂದ್ವಿ. ಇವಾಗ ನೋಡಿದ್ರೆ ಇಲ್ಲೊಂದು ಹೈವೇ ಸಿಕ್ಕಿದೆ. ಈ ರೂಟಲ್ಲಿ ಹೋಗೋದ, ನಮಗೇನೋ ಈ ರೂಟಲ್ಲಿ ತೋರಿಸ್ತಿದೆ. ಈ ರೂಟಲ್ಲಿ ಹೋಗೋದ ಅಥವಾ ಈ ರೂಟಲ್ಲಿ ಹೋಗೋದ ಅಂತ ನೋಡಬೇಕು. ಏನು ಮಾಡೋದು, ಇನ್ನೂ 144 ಕಿಲೋಮೀಟರ್ಸ್ ಇದೆ. ಅಲ್ಲಿಗೆ ಹೋದರೆ ರೂಮ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. 10 ಗಂಟೆಗೆ ರೀಚ್ ಆಗ್ತೀವಿ. ನೋಡೋಣ ಅದು ಏನಾಗುತ್ತೋ.